स्वागत है आपका बी न्यूज नेशन में। मैं हूं आबिद हुसैन शेख। सिंचाई विभाग पर कैनाल के कामों में सुस्ती का आरोप। आज बीजापुर जिला अधिकारी को निवेदन पत्र देते हुए जय कर्नाटका संगठन के पदाधिकारियों ने बीजापुर जिले में कई नदियों को जोड़ते हुए कैनालों का काम माजी सचिव एमबी पाटिल के अधिकार की अवधि में शुरू किया गया था, लेकिन आए दिन अधिकारी और राजनेताओं की लापरवाही से काम धीमी गति से चलने के आरोप लगाते हुए सूखे से जूझ रहे इस इलाके में पानी के हाहाकार से पहले इंसानों और जानवरों को बचाकर जल्द सिंचाई विभाग के अधिकारी इस काम को अंजाम देकर पानी बहाएं, वरना आने वाले दिनों में बड़ा आंदोलन करने की चेतावनी दी संगठन के पदाधिकारियों ने। पहले मिनिस्टर थे, ये बीजापुर जिले एक पानी का भरपूर होने के लिए बहुत योजना बनाए, लेकिन अभी चल रहे हैं एकदम स्लो। ये ऐसा क्यों? ये हमारा प्रश्न है। अब हमारा एमबी पाटिल साहब नीरावरी मिनिस्टर थे, इधर 60 करोड़ का ये पानी का योजना बनाए थे। अभी बहुत योजना चल रहे हैं, लेकिन आहिस्ता आहिस्ता चल रहे, स्लो चल रहे। ऐसा क्यों? अभी फास्ट होने के लिए होना पड़ेगा। ये पानी हमको जल्दी जल्दी चाहिए। ये पानी के लिए हम तरस रहे हैं, इसलिए हम सरकार को ಒತ್ತಾಯ कर रहे हैं, हमारे को पीने का पानी चाहिए। इसलिए आपको मैं विनती कर रहा हूँ और सरकार को भी विनती कर रहा हूँ, ये होने वाला योजना अति शीघ्र गति से चलने का आप इजाज़त दीजिए जल्दी करने का। हम हमारा जय कर्नाटक संगठन और हमारा भाई मुत्तप्पा रೈ और हमारा राज्याध्यक्ष चंद्रप्पन सब मिलके ये होराट बना रहे हैं। इसलिए आपको मैं विनती कर रहा हूँ, लोगों के लिए जल्दी जल्दी पानी देने का आपको मैं विनती कर रहा हूँ। नाम बोलो आपका। संगमेश दाशळ। ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಾವು ನೀರಿನ ಸಮಸ್ಯೆಯನ್ನು ಕೈಗೆತ್ತಿಕೊಂಡಿದ್ದೇವೆ। ಇವತ್ತು ದಿವಸ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಈ ಸರ್ಕಾರಕ್ಕೆ। ಏನು ಇಲ್ಲಿಗೆ ಕುಡಿಯುವ ನೀರಿನ ತೊಂದರೆ ಇದೆ ಮತ್ತು ರೈತರಿಗೆ ನಿಜವಾಗಲೂ ತುಂಬ ಕಷ್ಟಕರ ಜೀವನವನ್ನು ನಡೆಸಬೇಕಾಗಿದೆ। ಅದಕ್ಕೋಸ್ಕರ ಏನು ಇಂದಿನ ಸಚಿವರಿದ್ದರು ಅವರು ಮಾಡಿರುವಂಥ ಕೆಲಸಗಳನ್ನು ಇಂದಿನ ಸಚಿವರು ಕೈಗೆತ್ಕೊಬೇಕು ಮತ್ತು ಇವತ್ತೇನು ಕೆರೆಗಳು ಯಾವ ರೆಡಿ ಇದೆ ಅಂಥವಕ್ಕೆ ನೀರುಗಳನ್ನ ಬಿಡುವಂಥ ಕೆಲಸ ಈ ಸರ್ಕಾರ ಮಾಡಬೇಕಾಗುತ್ತೆ। ಅದಕ್ಕೋಸ್ಕರ ಜಯ ಕರ್ನಾಟಕ ಸಂಘಟನೆ ಇವತ್ತು ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ। ಈ ಭಾಗದ ರೈತರಿಗೆ ಅನ್ಯಾಯವಾದಾಗ ಅವರ ಪರ ನಿಂತು ಕೆಲಸವನ್ನು ಮಾಡಬೇಕಾಗುತ್ತೆ। ಮುಂದಿನ ದಿನಗಳಲ್ಲಿ ಇದೇ ರೀತಿ ಏನಾದರೂ ತಾರತಮ್ಯವನ್ನು ಮಾಡಿದ್ರೆ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ। ನಿಮ್ಮ ಹೆಸರು ಹೇಳಿ? ಆರ್ ಚಂದ್ರಪ್ಪ, ಜಯ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷ। ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯಕ್ಕಾಗಿ ಹೋರಾಟ, ಯಾಕೆ ಹಕ್ಕು ಬೇಕೇ ಬೇಕು, ಬೇಕೇ ಬೇಕು, ನೀರು ಬೇಕೇ ಬೇಕು, ನೀರು ಬೇಕಂದ್ರೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು। ಬಿಜಾಪುರ ಜಿಲ್ಲೆಗೆ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದು ಮನವಿಯನ್ನು ಕೊಡದೆ ಹಿಂದಿದ್ದ ಸಚಿವರು ಈ ಕಾಮಗಾರಿ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಕೆಲಸವನ್ನು ಪ್ರಾರಂಭ ಮಾಡಿದ್ರು। ಈಗ ಯಾತಕ್ಕೋಸ್ಕರ ನಿಂತಿದೆ ನಮ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ। ದಯವಿಟ್ಟು ತಾವು ಈ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಈ ಜಿಲ್ಲೆಗೆ ರೈತರಿಗೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ತಮ್ಮ ಒಂದು ಆಡಳಿತದಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತಾರೆ। ಇದು ಸಾರಾಂಶ ಈ ರೀತಿ ನಮ್ಮ ಪ್ರಧಾನ ಕೆಲಸ ಜಿಲ್ಲಾಧಿಕಾರಿಗಳ ಸೂಚನೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ನೀರಾವರಿ ಕಾಲುವೆ ಕಾಮಗಾರಿ ನಿಂತಿದ್ದು ಅವುಗಳನ್ನು ಶೀಘ್ರ ಪೂರ್ಣಗೊಳಿಸುವ ಕುರಿತು ವಿಜಯಪುರ ಜಿಲ್ಲೆಯಲ್ಲಿ ಅನೇಕ ನದಿಗಳು ಹರಿದಿದ್ದು ಹಾಯ್ದು ಹೋಗಿದ್ದು ಇರುತ್ತದೆ। ಆದರೆ ಇಂದಿನ ಸರ್ಕಾರ ನೀರಾವರಿ ಸಚಿವರಾದ ಎಂಬಿ ಪಾಟೀಲ ಅಧಿಕಾರ ಅವಧಿಯಲ್ಲಿ ಆ ನದಿಗಳಿಗೆ ಕಾಲುವೆ ಕಾಮಗಾರಿಗಳನ್ನು ಆರಂಭಿಸಿದ್ದರು। ಆದರೆ ಇತ್ತೀಚಿನ ದಿನಗಳಲ್ಲಿ ಅಧಿಕಾರಿಗಳು ಮತ್ತು ರಾಜಕಾರಣ ನಿರ್ಲಕ್ಷ್ಯತನದಿಂದ ಮತ್ತು ಬೇಜವಾಬ್ದಾರಿಯಿಂದ ನಡೆಯಬೇಕಾದ ಕಾಮಗಾರಿ ಮಂದಗತಿಯಲ್ಲಿ ನಡೆಯುತ್ತಿದೆ। ವಿಜಯಪುರ ಜಿಲ್ಲೆಯು ಮೊದಲೇ ಆಮೇಲೆ ಈಗ ಆಗಿರುವಂಥವಕ್ಕೆ ನೀರಿನ
ಕೆರೆಗಳಿಗೆ ನೀರು ಸೋಸೋ ಕೆಲಸ ಈಗಾಗಲೇ ಮಾಡ್ಬೋದಂತೆ, ದಯವಿಟ್ಟು ಅದನ್ನು ಗಮನಕ್ಕೆ ತಂದಿದ್ದೀವಿ. ಬೇಗ ಮಧ್ಯೆ ಏನು ಬಾಟಲ್ ನೆಕ್ಸ್ಟ್ ಬಂದಿದೆ ಅವನ್ನೆಲ್ಲ ಕ್ಲಿಯರ್ ಮಾಡಿ, ಕಡೆ ಲ್ಯಾಂಡ್ ಅಕ್ವಿಸಿಷನ್ ರೈತರ ಸಮಸ್ಯೆ ಎಲ್ಲ ಇರ್ತವೆ, ಅವನ್ನೆಲ್ಲ ಕ್ಲಿಯರ್ ಮಾಡಿ ಬೇಗ ಮಾಡೋದು ಆದೇಶ ಕೊಟ್ಟಿದ್ದೀವಿ. ಈಗ ಸರ್ಕಾರದಿಂದ ಈಗಾಗಲೇ ಮಂಜೂರಾತಿ ಏನು ಕಾಲುವೆಗಳು ಏನು ಕೆಲಸಗಳಿವೆ ಅವ್ರು ಫಾಸ್ಟ್ ಮಾಡೋದಕ್ಕೆ ನಾವು ಸರ್, ಆ ಕಾಂಟ್ರಾಕ್ಟರ್ಗಳಿಗೆ ಒಂದು ಎಚ್ಚರಿಕೆ ಕೊಡಿ ಸರ್ ತಮ್ಮ ಮುಖಾಂತರ. ಯಾರಿಗೆ ಕಾಂಟ್ರಾಕ್ಟರ್ಗಳಿಗೆ ಮಂದಗತಿಯಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಕಾಂಟ್ರಾಕ್ಟರ್ ಮಾಡಿಕೊಡ್ರಿ. ಜಿಲ್ಲಾಧ್ಯಕ್ಷರು ಪರಿಚಯ ಮಾಡಿಕೊಡ್ರಿ. ಯಾವುದೇ ಕಾಂಟ್ರಾಕ್ಟರ್ಗೆ ಮಾಡಿದಾರಪ್ಪ, ಪರಿಚಯ ಮಾಡಿಕೊಟ್ಟಿದ್ದಾರೆ. ನಮ್ಮದು ನಿಮ್ಮ ಪರಿಚಯ ಆಮೇಲೆ ಮಾಡ್ಕೊತೀನಿ ಬಂದು. ಜಿಲ್ಲಾಧ್ಯಕ್ಷರು ಪರಿಚಯ ನೋಡಿ, ಯಾವುದೇ ಕಾಮಗಾರಿ ಸರ್ಕಾರದಿಂದ ನಾವು ಟೆಂಡರ್ ಮಾಡಿ ಕೊಟ್ಟಾಗ ಗುತ್ತಿಗೆದಾರರಿಗೆ ಕೊಟ್ಟಾಗ ಗುತ್ತಿಗೆದಾರರಿಗೆ ಈ ಎಷ್ಟು ಕಾಲಮಿತಿಯೊಳಗೆ ನೀವು ಮಾಡಬೇಕು ಅಂತ ಅವ್ರಿಗೆ ಟೈಮ್ ಅದು ಆದಮೇಲೆ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಂಡ್ರೆ ಅವ್ರ ಮೇಲೆ ದಂಡ ಹಾಕ್ಬೇಕಂತಿದೆ. ಅವ್ರ ಮೇಲೆ ಸಾಕಷ್ಟು ಹೆಚ್ಚಿನ ಪ್ರಮಾಣದ ದಂಡ ಹಾಕಿ ಅವ್ರಿಗೆ ಆ ರೀತಿ ಮಾಡಿ ಅಂತ ನಾನು ಅಧಿಕಾರಿಗಳು. ಸರಿ ಸರ್, ಸರಿ ಸರ್. ಈಗ ನೂತನವಾಗಿ ಜಿಲ್ಲೆ ಅಧ್ಯಕ್ಷರಾಗಿ ಫೋಟೋ ಹೊಡ್ಕೊಡ್ರಿ, ಫೋಟೋ ಹೊಡ್ಕೊರಿ. ನಾನು ನೂತನವಾಗಿ ಜಿಲ್ಲಾಧಿಕಾರಿ ಬಂದೆ. और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।